ಹಾಯ್, ದಿಸ್ ಇಸ್ ಮಂಜುನಾಥ್ ಅಮೃತ್ನವರ್ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಮಂಜುನಾಥ್ ಗ್ರಾಮರ್ ಗುರು. ಡಿಯರ್ ಫ್ರೆಂಡ್ಸ್, ಯಾರೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕು ಅನ್ಕೊಂಡಿದ್ದೀರಿ ಅಥವಾ ಪೊಲೀಸ್ ಇಲಾಖೆಯಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸಬೇಕು ಅಂತ ಅನ್ಕೊಂಡಿದ್ದೀರಿ, ಅಂತವರಿಗೆ ಒಂದು ಸುವರ್ಣಾವಕಾಶ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಗವರ್ಮೆಂಟ್ ಆಫ್ ಕರ್ನಾಟಕ, ನಮ್ಮ ರಾಜ್ಯ ಸರ್ಕಾರ ಒಂದು ಪೂರ್ವ ನೇಮಕಾತಿ ತರಬೇತಿ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟ ಹಾಗೆ ಪೂರ್ವ ನೇಮಕಾತಿ ತರಬೇತಿಗೆ ಒಂದು ನೋಟಿಫಿಕೇಶನ್ ಅನ್ನ ಜಾರಿ ಮಾಡಿದೆ. ಆ ನೋಟಿಫಿಕೇಶನ್ ನ ಕುರಿತು ಒಂದಷ್ಟು ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮೊದಲಿಗೆ ಯಾರೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬೇಕನ್ನೋರು ಇದೀರಿ ಅಥವಾ ಪೂರ್ವ ನೇಮಕಾತಿಗೆ ತರಬೇತಿಯನ್ನ ಪಡೆದುಕೊಳ್ಬೇಕಂತ ಯಾರೆಲ್ಲ ಇಚ್ಛೆಯನ್ನ ಪಡ್ತೀರಿ ಅಂತವ್ರಿಗೆ ಇರಬೇಕಾದಂತಹ ಒಂದಷ್ಟು ಅರ್ಹತೆಗಳ ಬಗ್ಗೆ ತಿಳಿಸ್ತೀವಿ. ಆ ನಂತರದಲ್ಲಿ ಯಾರೆಲ್ಲ ಈ ಪೊಲೀಸ್ ಕಾನ್ಸ್ಟೇಬಲ್ ಪೂರ್ವ ನೇಮಕಾತಿ ತರಬೇತಿಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀವಿ. ಸೊ ಮೊದಲಿಗೆ ಮಾತನಾಡೋದಾದ್ರೆ ಅವರ ವಿದ್ಯಾರ್ಥಿ ಏನಾಗಿರ್ಬೇಕು, ಯಾವ ವ್ಯಕ್ತಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಆಯ್ಕೆ ಆಗ್ಬೇಕಂತ ಇಷ್ಟಪಡ್ತಾನೋ ಅಥವಾ ಪೂರ್ವ ನೇಮಕಾತಿ ತರಬೇತಿಗೆ ಆಯ್ಕೆ ಆಗ್ಬೇಕು ಅಂತ ಹೇಳಿ ಇಷ್ಟಪಡ್ತಾರೋ ಅಂತವರ ವಿದ್ಯಾರ್ಥಿ ಏನಾಗಿರ್ಬೇಕು ಅಂತ ಹೇಳಿದ್ರೆ PUC ಸೆಕೆಂಡ್ ಇಯರ್ ಕಂಪ್ಲೀಟ್ ಆಗಿರ್ಬೇಕು. ಸರ್, ನಾ PUC ಸೆಕೆಂಡ್ ಇಯರ್ ಮುಗ್ದತಿ, ಇನ್ನು ನನ್ನ ರಿಸಲ್ಟ್ ಬಂದಿಲ್ಲ ಅಂತ ಹೇಳಿದ್ರೆ ನಾ ಅಪ್ಲಿಕೇಶನ್ ಹಾಕ್ಬೋದಾ ಅಂತ ಕೇಳಿದ್ರೆ ಅಂತವ್ರಿಗೆ ಅವಕಾಶ ಇಲ್ಲ. PUC ಸೆಕೆಂಡ್ ಇಯರ್ ಕಂಪ್ಲೀಟ್ ಆಗಿರ್ಬೇಕು, ನಿಮ್ಮ ರಿಸಲ್ಟ್ ಕೂಡ ಅನೌನ್ಸ್ ಆಗಿರ್ಬೇಕು, ಅಂತವರಿಗೆ ಮಾತ್ರ ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶ ಇದೆ. ಇನ್ನ ವಯಸ್ಸನ್ನ ನೋಡೋದಾದ್ರೆ ಕನಿಷ್ಠ ವಯಸ್ಸು 18 ವರ್ಷ, ಗರಿಷ್ಠ ವಯಸ್ಸು 26 ವರ್ಷ. ಇಲ್ಲಿ PUC ಸೆಕೆಂಡ್ ಇಯರ್ ಮುಗ್ದದ ಸರ, ನಂದು ಮಾರ್ಕ್ಸ್ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ, ಬಟ್ ನನಗೆ 18 ವರ್ಷ ಆಗಿಲ್ಲ, ನಾನು ಅಪ್ಲಿಕೇಶನ್ ಹಾಕ್ಬೋದಾ ಅಂತ ಹೇಳಿದ್ರೆ ಅವರು ಕೂಡ ಹಾಕ್ಲಿಕ್ಕೆ ಅರ್ಹರಲ್ಲ. PUC ಸೆಕೆಂಡ್ ಇಯರ್ ಕಂಪ್ಲೀಟ್ ಆಗಿ ರಿಸಲ್ಟ್ ಅನೌನ್ಸ್ ಆಗಿರ್ಬೇಕು, ಅದ್ರ ಜೊತೆಗೆ 18 ವರ್ಷವನ್ನ ಪೂರೈಸಿರ್ಬೇಕು. ಅಂತಹ ವ್ಯಕ್ತಿಗಳು ಮಾತ್ರ ಪೊಲೀಸ್ ಕಾನ್ಸ್ಟೇಬಲ್ ಪೂರ್ವ ನೇಮಕಾತಿ ತರಬೇತಿಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಗರಿಷ್ಠ ವಯಸ್ಸು ಅಂತ ಬಂದಾಗ 26 ವಯಸ್ಸನ್ನ ದಾಟಿರಬಾರ್ದು. ಇನ್ನ ಎತ್ತರ ಅಂತ ಬಂದಾಗ ಅವರ ಎತ್ತರ ಎಷ್ಟಿರ್ಬೇಕು, ಪುರುಷರಿಗೆ ಕನಿಷ್ಠ ಎತ್ತರ 168 ಸೆಂಟಿಮೀಟರ್ ಎತ್ತರವನ್ನ ಕೇಳಲಾಗಿದೆ. ಅದೇ ತರ ಮಹಿಳೆಯರಿಗೆ ಕನಿಷ್ಠ 157 ಸೆಂಟಿಮೀಟರ್ ಹೈಟ್ ಅನ್ನ ಕೇಳ್ಯಾರ. ಪುರುಷರಿಗೆ 168 ಸೆಂಟಿಮೀಟರ್, ಮಹಿಳೆಯರಿಗೆ 157 ಸೆಂಟಿಮೀಟರ್ ಹೈಟ್ ಇರಬೇಕು. ಅಂತವ್ರು ಮಾತ್ರ ಇದಕ್ಕ ಎಲಿಜಿಬಲ್ ಆಗ್ತಾರ. ಇನ್ನ ತೂಕ, ಪುರುಷರಿಗೆ ಕನಿಷ್ಠ 50 kg ತೂಕ ಹೊಂದಿರಬೇಕು, ಇದು ಅರ್ಹತೆ ಆಗಿರುತ್ತ. 50 kg ಒಳಗಿದ್ರೆ ಅವ್ರು ಅಪ್ಲಿಕೇಶನ್ ಹಾಕಕ ಬರುವುದಿಲ್ಲ. ಇನ್ನು ಮಹಿಳೆಯರು ಕನಿಷ್ಠ 45 kg ತೂಕವನ್ನ ಹೊಂದಿರಬೇಕು. 45 kg ಕಡಿಮೆ ಇದ್ದವರು ಅಪ್ಲಿಕೇಶನ್ ಅನ್ನ ಹಾಕ್ಲಿಕ್ಕೆ ಬರುವುದಿಲ್ಲ. ಇನ್ನ ಎದೆಯ ಸುತ್ತಳಿತ, ಇದು ಎದೆಯ ಸುತ್ತಳಿತ ಕೇವಲ ಪುರುಷರಿಗೆ ಮಾತ್ರ ಸಂಬಂಧಪಟ್ಟಿದ್ದು. ಕನಿಷ್ಠ 86 ಸೆಂಟಿಮೀಟರ್ ಎದೆಯ ಸುತ್ತಳಿತ ಹಿಗ್ಗಿಸಿದಾಗ ಕನಿಷ್ಠ 86 ಸೆಂಟಿಮೀಟರ್ ಎದೆಯ ಸುತ್ತಳಿತ ಬರಬೇಕು. ಅಂತವ್ರು ಮಾತ್ರ ಈ ಪೊಲೀಸ್ ಕಾನ್ಸ್ಟೇಬಲ್ ಪೂರ್ವ ನೇಮಕಾತಿ ತರಬೇತಿಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಇನ್ನ ಇಷ್ಟೆಲ್ಲಾ ಅರ್ಹತೆ ಒಳಗೂ ನಾನು ಕ್ವಾಲಿಫೈ ಅದನ್ ಸರ. PUCನೂ ಕಂಪ್ಲೀಟ್ ಆಗೈತಿ, ನನಗೆ 18 ವರ್ಷನೂ ಕಂಪ್ಲೀಟ್ ಆಗೈತಿ, ಆಮೇಲೆ 168 ಮ್ಯಾಲ ನಂದು ಹೈಟ್ ಐತಿ, ಆಮೇಲೆ 50 kg ಮ್ಯಾಲ ನಂದು ಹೈಟ್ ಐತಿ, ಮತ್ ನಂದು ಎದೆಯ ಸುತ್ತಳಿತವು ಕೂಡ 86 ಸೆಂಟಿಮೀಟರ್ ಹಿಗ್ಗಿಸಿದಾಗ 86 ಸೆಂಟಿಮೀಟರ್ಗಿಂತ ಹೆಚ್ಚು ಬರ್ತತಿ ಅನ್ನೋರು, ನಾನೀಗ ಇಷ್ಟೆಲ್ಲಾ ಅರ್ಹತೆಗಳನ್ನ ಹೊಂದೇನಿ, ನಾ ಅಪ್ಲಿಕೇಶನ್ ಹಾಕಕ್ ಎಲಿಜಿಬಲ್ ಅದನ್ನೇ ಇಲ್ಲ ಅಂತ ನೋಡೋದಾದ್ರೆ ಈ ಪೊಲೀಸ್ ಕಾನ್ಸ್ಟೇಬಲ್ ಪೂರ್ವ ನೇಮಕಾತಿ ತರಬೇತಿ ಯಾರಿಗೆ ಕರೆದಾರ ಅಂತ ಹೇಳಿದ್ರೆ SC ಕ್ಯಾಂಡಿಡೇಟ್ಸ್ಗೆ ಮಾತ್ರ. ಅಂದ್ರ ಶೆಡ್ಯೂಲ್ಡ್ ಕಾಸ್ಟ್, ನಾವೇನು ಪರಿಶಿಷ್ಟ ಜಾತಿ ಅಂತ ಏನ್ ಕರಿತೀವಿ, ಅಂತಹ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತಹ ಅಭ್ಯರ್ಥಿಗಳು ಮಾತ್ರ ಪೊಲೀಸ್ ಕಾನ್ಸ್ಟೇಬಲ್ ಪೂರ್ವ ನೇಮಕಾತಿ ತರಬೇತಿಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಇಷ್ಟೆಲ್ಲಾ ರಿಕ್ವೈರ್ಮೆಂಟ್ಸ್ ಎಲಿಜಿಬಿಲಿಟಿ ಇರಬೇಕು. ಅದರ ಜೊತೆಗೆ ಕ್ಯಾಂಡಿಡೇಟ್ ಏನಾಗಿರ್ಬೇಕು, ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತಹ ಅಭ್ಯರ್ಥಿ ಆಗಿರ್ಬೇಕು. ಈ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತಹ ಅಭ್ಯರ್ಥಿ ಕರ್ನಾಟಕದ 4 ಕಂದಾಯ ವಿಭಾಗಗಳಲ್ಲಿ ಯಾವುದೇ ಕಂದಾಯ ವಿಭಾಗಕ್ಕೆ ಸಂಬಂಧಪಟ್ಟಿದ್ರು ಕೂಡ ಅಂತವರು ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಯಾವೆಲ್ಲ 4 ಕಂದಾಯ ವಿಭಾಗ ಅಂತ ಹೇಳಿದ್ರೆ ಕಲಬುರಗಿ ವಿಭಾಗ, ಬೆಳಗಾವಿ ವಿಭಾಗ, ಮೈಸೂರು ವಿಭಾಗ, ಬೆಂಗಳೂರು ವಿಭಾಗ. ಈ 4 ವಿಭಾಗಕ್ಕೆ ಸಂಬಂಧಪಟ್ಟಂತ SC ಕ್ಯಾಂಡಿಡೇಟ್ಸ್ ಏನಿದ್ರಿ ಅಂತಹ ಅಭ್ಯರ್ಥಿಗಳು ಪೊಲೀಸ್ ಕಾನ್ಸ್ಟೇಬಲ್ ಪೂರ್ವ ನೇಮಕಾತಿ ತರಬೇತಿಗೆ ಅಪ್ಲಿಕೇಶನ್ ಅನ್ನ
ಹಾಕಬಹುದು. ಇದು 60 ದಿನಗಳವರೆಗೆ ಪೂರ್ವ ನೇಮಕಾತಿ ತರಬೇತಿ ನಡೀತೈತಿ. ಎಷ್ಟು ದಿನ? 60 ದಿನ. ಅಂದ್ರೆ ಹೆಚ್ಚು ಕಡಿಮೆ 2 ತಿಂಗಳು, ಹೆಚ್ಚು ಕಡಿಮೆ ಕರೆಕ್ಟಾಗಿ 2 ತಿಂಗಳ ನಡೀತೈತಿ ಪೂರ್ವ ನೇಮಕಾತಿ ತರಬೇತಿ. ಇದನ್ನ ಹೆಂಗ ಆಯ್ಕೆ ಮಾಡ್ತಾರ ಸರ್? ನಾ SCನೂ ಅದನಿ, ಇಷ್ಟೆಲ್ಲ ಅರ್ಹತೆಗಳು ನನಗದಾವು, ನಾ ಅಪ್ಲಿಕೇಶನ್ ಹಾಕ್ಬೇಕಂದ್ರ ಹಾಕಿದ್ರೆ ಇದನ್ನ ಹೆಂಗ ಆಯ್ಕೆ ಮಾಡ್ಕೊಂತಾರ ಅಂತ ನೋಡೋದಾದ್ರ ಆಯ್ಕೆ ವಿಧಾನ ಯಾವ ರೀತಿ ಇರ್ತೈತಿ? PUCಯಲ್ಲಿ ನೀವು ಪಡೆದಿರ್ತಕ್ಕಂತಹ ಅಂಕಗಳು ಮತ್ತು ದೈಹಿಕ ಅರ್ಹತೆಯ ಆಧಾರದ ಮೇಲೆ ಆಯ್ಕೆಯನ್ನ ಮಾಡ್ಕೊಂತಾರ. ಮೆರಿಟ್ ಲಿಸ್ಟ್ ಅನ್ನ ರೆಡಿ ಮಾಡ್ತಾರ. ಯಾರೆಲ್ಲ ಹೈಯೆಸ್ಟ್ ಮಾರ್ಕ್ಸ್ ಅನ್ನ ತಗೊಂಡಿರ್ತೀರಿ, ಆ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡವ್ರು ಈ ಎಲ್ಲಾ ದೈಹಿಕ ಅರ್ಹತೆಗಳನ್ನ ಹೊಂದಿರಬೇಕು ಅಂತವ್ರದ್ದು ಒಂದು ಲಿಸ್ಟ್ ಅನ್ನ ರೆಡಿ ಮಾಡ್ತಾರ. ಆ ಲಿಸ್ಟ್ ಅಲ್ಲಿ ಆ ಲಿಸ್ಟಿನ ಆಧಾರದ ಮೇಲೆ ಆಯ್ಕೆಯನ್ನ ಮಾಡುವಂತಹ ವಿಧಾನ ಇದಾಗಿರುತ್ತೆ. ಇನ್ನ ಅರ್ಜಿ ಸಲ್ಲಿಸಲು ಈಗ ಆಲ್ರೆಡಿ ಪ್ರಾರಂಭ ಆಗೈತಿ. ಕೊನೆಯ ದಿನಾಂಕ ನೋಡುವುದಾದ್ರೆ 17/1/2025 ಕೊನೆಯ ದಿನಾಂಕ ಆಗಿರ್ತೈತಿ. ಅಪ್ಲಿಕೇಶನ್ ಅನ್ನ ಆನ್ಲೈನ್ ಥ್ರೂನ ಹಾಕ್ಬೇಕು. ಅಪ್ಲಿಕೇಶನ್ ಯಾವ್ದು ಹಂಗ ನಾವು ಪೋಸ್ಟ್ಗೆ ಹಾಕ್ತಿವಿ ಅಥವಾ ಹೋಗಿ ನಾವು ಇಲಾಖೆ ಕೊಟ್ಟು ಬರ್ತೀವಿ ಅಂದ್ರೆ ನಡೆಯಂಗಿಲ್ಲ. ಅಪ್ಲಿಕೇಶನ್ ಆನ್ಲೈನ್ ಥ್ರೂನ ಹಾಕ್ಬೇಕು. ವೆಬ್ಸೈಟ್ ಅನ್ನ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಈ ಪೊಲೀಸ್ ಕಾನ್ಸ್ಟೇಬಲ್ ಪೂರ್ವ ನೇಮಕಾತಿ ತರಬೇತಿಗೆ ಸಂಬಂಧಪಟ್ಟಂತಹ ವೆಬ್ಸೈಟ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ತಾವು ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹೋಗಿ ಆ ಲಿಂಕ್ ಅನ್ನ ಬಳಸ್ಕೊಂಡು ಇದಕ್ಕ ಆನ್ಲೈನ್ ಥ್ರೂ ಅಪ್ಲಿಕೇಶನ್ ಅನ್ನ ಹಾಕಿ ಎಷ್ಟ್ರೊಳಗ 17/1/2025 ಅರ್ಜಿ ಸಲ್ಲಿಸಬೇಕಾದಂತಹ ಕೊನೆಯ ದಿನಾಂಕ ಆಗಿರ್ತೈತಿ. ಅಷ್ಟ್ರೊಳಗ ಅಪ್ಲಿಕೇಶನ್ ಅನ್ನ ಸಲ್ಲಿಸ್ರಿ. ಇಲ್ಲಿಗೆ ಬಂದು ಅಪ್ಲಿಕೇಶನ್ ಸಲ್ಸಕ್ ಹೋಗ್ಬೇಡ್ರಿ. ಯಾಕಂತ ಹೇಳಿದ್ರೆ ಸರ್ವರ್ ಬಿಸಿ ಬರುವಂತಹ ಏನು ರೀಸನ್ಸ್ ಇರ್ತಾವ. ಅದಕ್ಕೋಸ್ಕರ ಅಷ್ಟ್ರೊಳಗ ನೀವ್ ಏನ್ ಮಾಡ್ರಿ, ಅಪ್ಲಿಕೇಶನ್ ಅನ್ನ ಹಾಕ್ರಿ. ನಾನು ಆಗ್ಲೇ ಹೇಳಿದೆ, ಈ ಎಲ್ಲಾ ಏನು ಪೂರ್ವ ನೇಮಕಾತಿ ತರಬೇತಿ ಇದೆಯಲ್ಲ, ಇದು SC ಕ್ಯಾಂಡಿಡೇಟ್ ಅಂದ್ರೆ ಪರಿಶಿಷ್ಟ ಜಾತಿ, ಶೆಡ್ಯೂಲ್ ಕಾಸ್ಟ್ ಅಂತ ಏನ್ ಕರಿತೀವಿ ಅಂತಹ ಕ್ಯಾಂಡಿಡೇಟ್ಸ್ಗೆ ಮಾತ್ರ ಸಂಬಂಧಪಟ್ಟಿರುತ್ತೆ. ಆಮೇಲೆ 60 ದಿನಗಳು ಅಂದ್ರೆ 2 ತಿಂಗಳ ಕಾಲ ತರಬೇತಿ, ಪೂರ್ವ ತರಬೇತಿಯನ್ನ ನೀಡುವಂತದ್ದಾಗಿರುತ್ತೆ. ಸೊ ಇಂತಹ ಒಂದು ಸುವರ್ಣ ಅವಕಾಶವನ್ನ ದಯವಿಟ್ಟು ಮಿಸ್ ಮಾಡ್ಕೋಬೇಡ್ರಿ. ವಿಡಿಯೋದ ಕೆಳಗೆ ಲಿಂಕ್ ಐತಿ, ಆ ಲಿಂಕ್ ಅನ್ನು ಬಳಸ್ಕೊಂಡು ತಾವು ಅಪ್ಲಿಕೇಶನ್ ಹಾಕ್ರಿ. ಸೊ ಇದಷ್ಟು ಇವತ್ತಿನ ಮಾಹಿತಿಯಾಗಿತ್ತು. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂಥ ಆಪ್ಷನ್ ಅನ್ನ ಟಚ್ ಮಾಡಿದ್ರೆ ನಾವು ಮಾಡುವಂತಹ ಎಲ್ಲಾ ವಿಡಿಯೋಗಳು ಬಂದು ನಿಮಗೆ ನೋಟಿಫೈ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.